ನಮಸ್ಕಾರ. ಸೊ ವಾರ ವಾರ ಸಿನಿಮಾ ರಿಲೀಸ್ ಆಗ್ತಿರುತ್ತೆ. ಸೊ ಇವತ್ತು ಸಿನಿಮಾ ನಾನು ನೋಡಿದ್ದು ಚೌಕಿದಾರ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕು ಅಂದ್ರೆ ಸೈಕ್ ಸಿನಿಮಾ ಅಂತಾನೆ ಹೇಳ್ತೀನಿ. ಈ ತರ ಮಗ, ಈ ತರ ಅಪ್ಪ ನಾನು ನೋಡಿಲ್ಲ ಆಕ್ಚುಲಿ. ಬಟ್ ಇರ್ತಾರೆ ಪ್ರಪಂಚದಲ್ಲಿ. ಯಾಕಪ್ಪ ಅಂತಂದ್ರೆ ಆ ಲೆವೆಲ್ಗೆ ಇಬ್ರು ನಮ್ಗೆ ನಶೆ ಕೊಡ್ತಾರೆ, ಕಿಕ್ ಕೊಡ್ತಾರೆ ಅಂತ ಹೇಳ್ತೀನಿ. ಫಸ್ಟ್ ಮಗನ್ ಬಗ್ಗೆ ಮಾತಾಡ್ತೀನಿ. ಈ ಪಾತ್ರ ಮಾಡಿದ್ರು ಪೃಥ್ವಿ ಅಂಬರ್ ಅವರು. ಸೀರಿಯಸ್ಲಿ ಅಂದ್ರೆ ಮೋಸ್ಟ್ಲಿ ಇರ್ತಾರೆ, ನಮ್ ಸುತ್ತಮುತ್ತನೇ ಇರ್ತಾರೆ, ನಮ್ಗೆ ಗೊತ್ತಿರಲ್ಲ ಅಷ್ಟೇ. ಈ ತರ ಒಂದು ಸೋಂಬೇರಿ ಲೈಫೇ ಬೇಡ ಗುರು, ನೀನ್ ನನ್ಗೆ ಅಪ್ಪ ಅಮ್ಮ ಯಾರು ಹೇಳಿದ್ರು ಕೇಳ್ದೆ ಅಂತ ಮಕ್ಳು ಇರ್ತಾರೆ. ಅಷ್ಟು ಕೇರ್ಲೆಸ್ ಮಗನನ್ನ ಎಲ್ಲೂ ಇಷ್ಟೊಂದು ಸೋಂಬೇರಿ ಆಗಿದ್ರು 1% ಎಲ್ಲೂ ಬಿಟ್ಕೊಡ್ತಾ ಇರೋದು ಅಪ್ಪ. ಪಾತ್ರ ಮಾಡಿದ್ರು ಸಾಯಿ ಕುಮಾರ್ ಅವರು. ಸೊ ಇವರಿಬ್ಬರ ಬಾಂಡಿಂಗ್ ಅಲ್ಲಿ ಸಿನಿಮಾ ಹೋಗುತ್ತೆ. ಏನ್ ಹೇಳೋದು ಸಿನಿಮಾ ಬಗ್ಗೆ. ಅಂಡ್ ಧನ್ಯಾ ರಾಮ್ ಕುಮಾರ್ ಅವರು ಇದ್ದಾರೆ. ಸುಧಾರಾಣಿ ಅವರು ಪೊಲೀಸ್ ಪಾತ್ರ ಫಸ್ಟ್ ಟೈಮ್ ಮಾಡಿದ್ದಾರೆ. ನನ್ಗಂತೂ ಸಿಕ್ಕಾಪಟ್ಟೆ ಎಮೋಷನಲ್ ಆಗೋಯ್ತು. ಅಂದ್ರೆ ಕೆಲವೊಬ್ರು ಬದಲಾಗ್ತಿರೋ ಮಕ್ಳು ಇರ್ತಾರಲ್ಲ, ಅವ್ರಿಗೆ ಈ ಸಿನಿಮಾ ತೋರಿಸ್ಬೇಕು ಆಕ್ಚುಲಿ. ಅಂಡ್ ಇಷ್ಟು ಸಪೋರ್ಟ್ ಮಾಡ್ತಾರೆ ಅಪ್ಪಂದಿರು ಗೊತ್ತಿಲ್ಲದೆ ಮಕ್ಕಳಿಗೆ, ಅಂತವ್ರಿಗೆ ಈ ಸಿನಿಮಾ ತೋರಿಸ್ಬೇಕು ಆಕ್ಚುಲಿ. ಸೊ ಎಸ್ಪೆಷಲಿ ಮಕ್ಕಳು ನೋಡ್ಬೇಕು. ಸೊ ಈ ಸೋಂಬೇರಿ ಲೈಫ್ ಬಗ್ಗೆ ಜಿಗುಪ್ಸೆ ಬಂದಿ ಲೈಫೇ ಬೇಡ ಗುರು ಅಂತ ತುಂಬಾನೇ ತಲೆ ಕೆಡ್ಸ್ಕೊಂಡು ಬರೀ ಒಂದು ಹುಡುಗಿಗೋಸ್ಕರ ಲೈಫ್ ನೇ ಹಾಳು ಮಾಡ್ಕೊಂಡು ಅಪ್ಪ ಅಮ್ಮ ಬಂಧು ಬಳಗ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲಾರನು ಬಿಟ್ಟು ಅವ್ರದೇ ಪ್ರಪಂಚದಲ್ಲಿ ಒಂದ್ ಯಾವ್ದೋ ಒಂದು ವ್ಯಸನಕ್ಕೆ ದಾಸರಾಗ್ಬಿಟ್ಟು ಸೊ ಲೈಫ್ ನೇ ಸ್ಪಾಯಿಲ್ ಮಾಡ್ಕೊಂಡು ಸಾಯ್ತಾರಲ್ಲ, ಅಂತ ಮಕ್ಳಿಗೆ ಚೌಕಿದಾರ್ ಸಿನಿಮಾ ತೋರಿಸ್ಬೇಕು. ಸೊ ಅಷ್ಟೇ. ನನ್ನ ರಿವ್ಯೂ ಬಗ್ಗೆ ನಾನು ಇನ್ನೇನ್ ಸಿನಿಮಾ ಲೈನು ಎಲ್ಲ ಆಲ್ರೆಡಿ ಹೇಳ್ದೆ, ಚಿಕ್ಕದಾಗಿ ಹೇಳ್ತಾ ಇದೀನಿ. ಅಂತ ಸೈಕ್ ಸಿನಿಮಾ ನನ್ಗೆ ಅಂದ್ರೆ ಒಂಥರ ಮೆಂಟಲಿ ತುಂಬಾನೇ ಡಿಸ್ಟರ್ಬ್ ಆಯ್ತು ಆಕ್ಚುಲಿ. ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ, ಈ ತರನು ಇರ್ತಾರ ಪ್ರಪಂಚದಲ್ಲಿ ಮಕ್ಕಳು, ಈ ತರನು ತಂದೆದಿರು ಇರ್ತಾರ ಸಪೋರ್ಟ್ ಮಾಡೋ ಅಂತ ನಮ್ಗೆ ತುಂಬಾನೇ ಶಾಕ್ ಆಯ್ತು. ಬಟ್ ನಮ್ಗೆ ಗೊತ್ತಿಲ್ಲದೆ ನಮ್ ಸುತ್ತಮುತ್ತ ಇರ್ತಾರೆ. ಸೊ ಅಂತವ್ರಿಗೆ ಈ ಸಿನಿಮಾ ತೋರಿಸ್ಲೇಬೇಕು ಅಂತ ಹೇಳ್ತೀನಿ. ಅಂಡ್ ತುಂಬಾ ಇಂಟೆನ್ಸ್ ಆಗಿ ಫಸ್ಟ್ ಟೈಮ್ ಪೃಥ್ವಿ ಅಂಬರ್ ಅವರು ಈ ಲೆವೆಲ್ ಇಂಟೆನ್ಸ್ ಆಕ್ಟಿಂಗ್ ಮಾಡಿರೋದು. ದಿಯಾದಲ್ಲಿ ನೋಡಿದೀರಾ, ಅದು ಬೇರೆ ತರ ಆಯ್ತು. ಲಾಸ್ಟ್ ಸಿನಿಮಾಗಳು ಅವರು ಮಾಸ್ ಆಗು ಕಾಣಿಸ್ಕೊಂಡಿದ್ದಾರೆ, ಕ್ಲಾಸ್ ಆಗು ಶುಗರ್ ರಿಲೆಕ್ಸ್ ಅಲ್ಲಿ ಕಾಮಿಡಿ ಸಿನಿಮಾ ಮಾಡಿದ್ದಾರೆ. ಬಟ್ ಈ ಸಿನಿಮಾದಲ್ಲೇ ಬೇರೆ ತರದ ಪೃಥ್ವಿ ಅಂಬರ್ನ ನೋಡ್ತೀರಾ ನೀವು. ಅಂಡ್ ಸಾಯಿ ಕುಮಾರ್ ಅವರು ಡೈಲಾಗ್ ಕಿಂಗ್. ಆದ್ರೆ ಈ ಸಿನಿಮಾದಲ್ಲಿ ಎಷ್ಟು ಸ್ಮೂತ್ ಆಗಿ ಡೈಲಾಗ್ಸ್ ನ ಹ್ಯಾಂಡಲ್ ಮಾಡಿದ್ದಾರೆ ಅಂದ್ರೆ ನೆಕ್ಸ್ಟ್ ಲೆವೆಲ್. ನನ್ಗಂತೂ ಬಹಳ ಇಷ್ಟ ಆಯ್ತು. ಸೊ ನೀವು ಸಹ ಚೌಕಿದಾರ್ ಸಿನಿಮಾ ನೋಡಿ. ಸೊ ಅಷ್ಟೇ. ಸೊ ಥ್ಯಾಂಕ್ ಯು. ಸೊ ಮುಂದಿನ ರಿವ್ಯೂಗಳು ಸಿಗೋಣ. ಬಾಯ್.